ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ದುಗ್ಗಾವತಿ ಗ್ರಾಮದಲ್ಲಿರುವ ಶಾಮನೂರು ಶುಗರ್ ಸಂಬಂಧಿಸಿದಂತೆ ಹರಿಹರ ತಾಲೂಕಿನ ಚಿಕ್ಕಬಿದರಿ ಗ್ರಾಮದ ಸರ್ವೆ ನಂಬರ್ 30 ರಲ್ಲಿ ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನು ಮಂಜೂರಾತಿ ಮಾಡುವ ಸಂಬಂಧ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳನ್ನು ವಿರೋಧಿಸಿ ಹರಿಹರದ ಜನಪ್ರಿಯ ಶಾಸಕರಾದ ಪಿ ಹರೀಶ್ ರವರು ಸದನದಲ್ಲಿ ಪ್ರಶ್ನೆ ಮಾಡಿದರು. ಮುಂದುವರೆದು ಸರ್ಕಾರ ಈ ಕುರಿತು ಉತ್ತರ ನೀಡಲು ಹಿಂದೇಟು ಹಾಕುತ್ತಿರುವುದನ್ನು ಮಾನ್ಯ ಶಾಸಕರು ವಿರೋಧಿಸಿದರು. ವರದಿ ಎಚ್. ಕರೀಂ ನಂದಿಬೇವೂರ್, ಕೆಎಸ್ ನ್ಯೂಸ್ ಟಿವಿ. ಸಭಾಧ್ಯಕ್ಷರೇ, ನಾನು ಹರಿಹರ ತಾಲೂಕಿನ ಚಿಕ್ಕಬಿದ್ರಿ ಗ್ರಾಮದ ಕೆಐಡಿಬಿ ಏನು ಸರ್ಕಾರಿ ಜಮೀನನ್ನ ಏನು ವಿಷಯ ಈಗ ಒಂದ್ ನಿಮಿಷ ನನ್ನ ಪ್ರಶ್ನೆಗೆ ಮಾತಾಡೋದು ಕಡಿಮೆ ಹೇಳ್ತೇನೆ. ಹರೀಶ್ ಗೌಡ, ನಮ್ಗೆ ಗೊತ್ತಾಯ್ತು ವಿಚಾರ. ನಾವು ನಿಮ್ಮ ಈ ಒಂದು ವಿಚಾರ ಅಂತ ಪ್ರಸ್ತಾಪನೆ ಮಾಡಿದಿರಿ, ನಾವು ಕೂಡ ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸಿ. ಒಂದ್ ಸೆಕೆಂಡ್, ಅವ್ರಿಗೆ ಇಲ್ಲಿ ಅವಕಾಶ ಇಲ್ಲ. ಹೇಳ್ದು ಕೇಳಿ, ವಿಷಯ ಇದರಲ್ಲಿ ರೈಟಿಂಗ್ ಅಲ್ಲಿ ಪ್ರಸ್ತಾವನೆಗೆ ಅವಕಾಶ ಮಾಡಿ ಕೊಡುವಂತದ್ದು. ನಾನು ಹೇಳ್ದು ಕೇಳಿ. ಅಲ್ಲ, ನಾನು ಹೇಳಿ ಅಲ್ಲಿಗೆ ಬರ್ತೇನೆ. ಲೆಟ್ ಮೈ ಕಂಪ್ಲೀಟ್. ನಾನು ಕಂಪ್ಲೇಂಟ್ ಮಾಡ್ತಾರೆ. ಈಗ ನಿಮ್ಮ ಈ ಸಮಸ್ಯೆ ತಾವೇನ್ ಹೇಳ್ತಿದ್ರಿ, 2-3 ಅಧಿವೇಶನದಲ್ಲಿ ನಾನು ಪ್ರಶ್ನೆ ಕೇಳಿದ್ರು ಕೂಡ ಗುರುತಿನ ಪ್ರಶ್ನೆ ಬರೆದ ಲಿಖಿತವಾಗಿ ನಮಗೆ ಉತ್ತರ ಬರಲಿಲ್ಲ. ಇದು ನಾವು ಯಾಕೆ ಬಹಳ ಗಂಭೀರವಾಗಿ ನಾನು ಪರಿಗಣಿಸಿ ಮೊನ್ನೆ ಕೂಡ ನನಗೆ ಹೇಳಿದ್ದೀರಿ. ಆಗಲ್ಲ ನಾನು ಅಧಿಕಾರಿಗೆ ಮೀಟಿಂಗ್ ಅನ್ನು ಕರೆಸಿದ್ದೇನೆ. ಮತ್ತು ಇದು ನಿಮಗೆ ಮಾತ್ರ ಅಲ್ಲ, ಬಹಳ ಕೆಲವು ಸದಸ್ಯರುಗಳಿಗೆ ಇಲ್ಲಿ ಲಿಖಿತ ಉತ್ತರ ಕಳಿಸ್ತೇವೆ ಅಂತ ಹೇಳಿ ಮತ್ತೆ ಕೆಲವೊಂದು ಬರುವುದೇ ಇಲ್ಲ. ಅದಕ್ಕಾಗಿ ನಾನು ಮುಗಿಸ್ತೇನೆ. ಈ ರೀತಿ ಮಾಡಲಾಗ್ತದೆ ನೀವು. ಅದಕ್ಕಾಗಿ ನಿಮ್ಮ ಸಮಸ್ಯೆ ಜೊತೆಯಲ್ಲಿ ಎಲ್ಲಾ ಸದಸ್ಯರ ಒಂದು ಸಮಸ್ಯೆ ಮತ್ತು ಗಂಭೀರವಾದ ಸಮಸ್ಯೆ, ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಯಾರಂತ ನೋಡಿಕೊಂಡು ಅವರ ಮೇಲೆ ಕ್ರಮ ಹೇಗೆ ತಗೊಳ್ಬೇಕೆಂಬ ಉದ್ದೇಶದಿಂದ ಡೆಪ್ಯೂಟಿ ಸ್ಪೀಕರ್ ಅವರ ನೇತೃತ್ವದಲ್ಲಿ ಸಪರೇಟ್ ಒಂದು ಕಮಿಟಿ ಮಾಡಿದ್ದೇನೆ. ಇನ್ನು ಮುಂದಕ್ಕೆ ಆ ಕಮಿಟಿ ಅದನ್ನು ಯಾವ ಇಲಾಖೆ, ಯಾವ ಅಧಿಕಾರಿ ಯಾಕೆ ತಡ ಆಯಿತು ಮತ್ತೆ ಅಧಿಕಾರಿ ಮೇಲೆ ಕ್ರಮ ತಗೊಳ್ಬಹುದು, ಆ ಕಮಿಟಿ ಅವರು ಇವತ್ತು ಅದನ್ನು ಆಕ್ಷನ್ ತಗೊಳ್ದೆ ಹೇಳಲಿಕ್ಕೆ ನಾನು ಇವತ್ತು ದಯವಿಟ್ಟು ಇದು ಸರ್ಕಾರದ 50 ಎಕರೆ ಜಮೀನನ್ನ ಒಂದು ಶಾಮನೂರ್ ಶುಗರ್ಸ್ ಅಂತಕ್ಕಂಥದ್ದು ದಯವಿಟ್ಟು ಕೇಳ್ಬೇಕು ಸದಸ್ಯರೇ. 50 ಎಕರೆ ಕೆಐಡಿಬಿ ಅವರು 31 ಎಕರೆ ಜಮೀನನ್ನ ಅಕ್ವೈರ್ ಮಾಡಿದ್ರು. ಯಾವ ಕಾರಣಕ್ಕೆ ಅಕ್ವೈರ್ ಮಾಡಿದ್ರಂದ್ರೆ, ಆ 50 ಎಕರೆ ಜಮೀನಲ್ಲಿ ರೈತರು ಒಂದು 20 ಎಕರೆ ಉಳುಮೆ ಮಾಡ್ತಾ ಇದ್ರು. ಆ 20 ಎಕರೆ ರೈತರನ್ನ ಒಕ್ಕಲೆಬ್ಸೋ ಕಾರಣದಿಂದ ಕೆಐಡಿಬಿ ಅವರು ಶಾಮನೂರ್ ಶುಗರ್ಸ್ಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದೇ ಕಾರಣದಿಂದ ಅಕ್ವೈರ್ ಮಾಡಿ ಶಾಮನೂರ್ ಶುಗರ್ಸ್ನವ್ರಿಗೆ ಕೆಐಡಿಬಿಗೆ 3.5 ಕೋಟಿ ಹಣವನ್ನ ಕಟ್ಟಲಿಕ್ಕೆ ನೋಟಿಸ್ ಕೊಟ್ಟರು. 3.5 ಕೋಟಿ ಹಣವನ್ನ ಶಾಮನೂರ್ ಶುಗರ್ಸ್ನವ್ರು ಕಟ್ಟಲಿಲ್ಲ. ಕೆಐಡಿಬಿ ಅವರು 2 ಬಾರಿ ಅವ್ರಿಗೆ ನೋಟಿಸ್ ಕೊಟ್ಟರು ಕೂಡ ಶಾಮನೂರ್ ಶುಗರ್ಸ್ನವರು ಹಣ ಕಟ್ಟಲಿಲ್ಲ. ಒಂದ್ ನಿಮಿಷ ಕೇಳಿ, ಇದ್ರಲ್ಲಿ ಬಹಳ ಮುಖ್ಯವಾಗಿದೆ ಸ್ವಾಮಿ. ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ. ಎಲ್ಲಿದೆ? ಇವತ್ತು ಮಾತಾಡ್ತಾರೆ ಹೇಳಿದ್ರೆ ಇಲ್ಲ. ಉತ್ತರ ಬರ್ತದೆ. ಹೋದ ವಾರ ತಮ್ಮ ಬಳಿ ಬಂದು ಪತ್ರ ನೀವು 2-3 ದಿನದಲ್ಲಿ ತಾವು ಶಾಮನೂರ್ ಶುಗರ್ಸ್ ಅಂದ ತಕ್ಷಣ ನೀವು ಕೂಡ ಅವ್ರ ಪರವಾಗಿದ್ದೀರಿ. ದಯವಿಟ್ಟು